ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ನಾನೊಂದು ಕಮೆಂಟ್ ಓದಿದೆ, ನಾನು ಆಲ್ಮೋಸ್ಟ್ ಮೀಸೆ ಮತ್ತೆ ಗಡ್ಡನ ಹಿಂಗ್ ಅಂತ ಇರ್ತೀನಲ್ಲ ಬ್ರೋ, ಒನ್ ಡೇ ಪೂರ್ತಿ ನೀವು ಮೀಸೆ ಗಡ್ಡನ ಹಿಂಗ್ ಮುಟ್ತಲೇ ಇದ್ಬಿಡಿ ಬ್ರೋ ಅಂತ ಕಮೆಂಟ್ ಹಾಕಿದ್ರಿ. ಅದೇನ್ ಗೊತ್ತಾ, ಹುಟ್ಟುಗುಣ ಸತ್ರು ಹೋಗಲ್ಲ ಅಂತಾರಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ, ಗ್ರಾಮರ್ ಮಿಸ್ಟೇಕ್, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ಲ. ಸೊ ನಾನು ಆಲ್ಮೋಸ್ಟ್ 10th ಇಂದನೂ ಕೂಡ ಹಂಗೆ ಮಾಡ್ಕೊ ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹಂಗೆ ಕಂಟಿನ್ಯೂ ಮಾಡ್ತಿರೋದು. ಇವಾಗ ಒಂದು ಮೋಟಿವೇಶನ್ ಕೊಡ್ತೀನಿ ನೋಡಿ. ಪ್ರತಿದಿನ 3 ಲೀಟರ್ ನೀರ್ ಕುಡಿಬೇಕು. ನೀರ್ ಕುಡಿದಷ್ಟು ದೇಹಕ್ಕೆ ಒಳ್ಳೇದು. ಈ ತರ ಗುಳ್ಳೆಗಳೆಲ್ಲ ಬರುವುದಿಲ್ಲ, ಹೆಲ್ತಿ ಆಗಿರ್ತೀರಾ, ಮುಖ ಗ್ಲೋ ಹೊಡಿತದೆ ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ನೀರು ಕುಡಿತೇವೆ. ನೀವು ಕೂಡ ನೀರು ಕುಡೀರಿ, ಆನಂದಿಸಿ, ಶುಭವಾಗಲಿ. ಇವತ್ತು ಒಂದು ಬ್ಯಾಡ್ ನ್ಯೂಸು, ಒಂದು ಗುಡ್ ನ್ಯೂಸು. ಬ್ಯಾಡ್ ನ್ಯೂಸ್ ಎಂತ ಅಂದ್ರೆ, ನನಗೆ ಒಂದು ಚೂರು ತಲೆನೋವು ಉಂಟು. ಗುಡ್ ನ್ಯೂಸ್ ಏನಂದ್ರೆ, ಇವಾಗ ನಾವು ನನಗೋಸ್ಕರ ಒಂದು ಡ್ರೆಸ್ ಶಾಪಿಂಗ್ ಅಂತ ಹೋಗ್ತಾ ಇದೀವಿ, ಬಟ್ಟೆ ತಗೊಳಕಂತ ಹೋಗ್ತೇನೆ. ಅದೇ ಗುಡ್ ನ್ಯೂಸ್. ನಮಸ್ಕಾರ ರೀ, ಏನ್ರಿ ಮಕ ನೋಡ್ತೀರಾ? ಈ ಸಲ ತಗೋತಿರೋದು ಬಟ್ಟೆ ನನಗೆ ಮಾತ್ರ, ನಿಮಗಲ್ಲ. ನನಗಲ್ತು ನಿಮಗಲ್ರಿ, ನನಗೆ. ನಾನು ತಗೋತಿರೋದು ಗೈಸ್ ತುಂಬಾ ದಿನ ಆಗ್ಬಿಟ್ಟೈತೆ. ಆಲ್ಮೋಸ್ಟ್ ಒಂದು 20 days ಮೇಲೆ ಆಗಿರ್ಬೇಕು ನನ್ನ ಪ್ರಕಾರ, ಇಲ್ಲ 1 ತಿಂಗಳು ಮೇಲೆ ಆಗಿರ್ಬೇಕು. ನಾನು ಯಾವುದೇ ರೀತಿ ಬಟ್ಟೆನ ತಗೊಂಡಿಲ್ಲ. ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ಟೆ ತಗೋತಿರೋದು ರೀಸನ್ ಏನಕ್ಕಂದ್ರೆ, ನಾವು ಟ್ರಿಪ್ ಹೋಗ್ತಾ ಇದೀವಲ್ಲ. ಸೊ ಟ್ರಿಪ್ ಎಲ್ಲಿ ಹೋಗ್ತಾ ಇದೀವಿ, ಏನು ಎತ್ತ ಅಂತಲ್ಲ, ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಅಪ್ಕಮಿಂಗ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ಟ್ರಿಪ್ ಹೋಗ್ತಿರೋದ್ರಿಂದ ಸೇಮ್ ಬಟ್ಟೆ ಹಾಕೊಳಕ್ ನಂಗೆ ಇಷ್ಟ ಇಲ್ಲ. ಸ್ವಲ್ಪ ಬೇರೆ ಬೇರೆ ಕಂಟೆಂಟ್ಸ್ ನ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಬಟ್ಟೆ ಚೇಂಜ್ ಮಾಡೋಣ, ಅಂದ್ರೆ ಹೊಸ ಬಟ್ಟೆ ಹಾಕೋಣ ಅಂತ ಅನ್ಕೊಂಡಿನಿ. ಅದಕ್ಕೋಸ್ಕರ ನಾನು ಬಟ್ಟೆ ತಗೋತಿರೋದು. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ನಾನು ಅಮ್ಮ ಇವಾಗ ಹೊರಡ್ಬೇಕು. ಹೊರಡುವ. ಇನ್ನೊಂದು ಮೋಟಿವೇಶನ್ ಕೊಡ್ತೀನಿ. ಹೊರಗಡೆ ಹೋಗ್ಬೇಕಾದ್ರೆ ನೀವು ದಯವಿಟ್ಟು ಹೆಲ್ಮೆಟ್ ಆಗ್ತಿಲ್ಲ ಅಂದ್ರೆ, ಗಾಡಿ ಓಡಿಸ್ತಿದ್ರ ಅಂದ್ರೆ, ನಂತರ ಸ್ಪೆಕ್ಸ್ ಹಾಕೊಳ್ಳಿ. ಈ ಸ್ಪೆಕ್ಸ್ ಪ್ರೊಟೆಕ್ಟ್ ಆಗೋದು ನಮ್ಮ ಕಣ್ಣಿಗೆ ಯಾವುದೇ ರೀತಿ ಧೂಳು ಬೀಳಲ್ಲ, ಮತ್ತೆ ಹುಳಗಳು ಬೀಳಲ್ಲ. ಇದಕ್ಕೋಸ್ಕರ ನೀವು ಸ್ಪೆಕ್ಸ್ ಹಾಕ್ಲೇಬೇಕು. ಮೋಟಿವೇಶನ್ ನಂಬರ್ 2, ಪ್ಲೀಸ್ ಫಾಲೋ ಇಟ್. ಅಷ್ಟೇ. ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಅಂಡ್ ಇನ್ನೊಂದು, ತಲೆನೋವು ಇರೋದ್ರಿಂದ ಇನ್ಹೇಲರ್ ಯೂಸ್ ಮಾಡ್ತಾ ಇದೀನಿ. ಇದು ಇರೋದ್ರಿಂದಾನೇ ಒಂದು ಸ್ವಲ್ಪ ಸರ್ವೈವಿಂಗ್ ಆಗಿದ್ದೀನಿ ನಾನು. ಇಲ್ಲ ಅಂದಿದ್ರೆ ನನ್ನ ಕತೆ ಹೆಂಗೋ ಆಗ್ತಿತ್ತು. ನಾವು ಹೋಗ್ತಿರೋದು ನಮ್ಮ ಸೆಲೋರಿಯಾ ಕಾರಲ್ಲಿ. ಬಿಕಾಸ್ ಮೇಲೆ ನೋಡಿ, ಆ ಕಡೆ ಬ್ಲ್ಯಾಕ್ ಉಂಟು, ಆ ಕಡೆ ಫುಲ್ಲು ಒಂದು ಸ್ವಲ್ಪ ಬ್ಲ್ಯಾಕ್ ಉಂಟು. ಅದಕ್ಕೋಸ್ಕರ ಮಳೆಯಿಂದ ಪ್ರೊಟೆಕ್ಟ್ ಆಗುವುದಕ್ಕೋಸ್ಕರ ನಾವು ನಮ್ಮ ಸೆಲೋರಿಯಾ ಕಾರಲ್ಲಿ ಹೋಗ್ತಾ ಇದ್ದೀವಿ. ಪಾಪನ ಅಮ್ಮ ನಡ್ಕೊಬತ್ತೈದು ಓಡ್ಕೊಂಡು. ಗೈಸ್ ಎಂತ ಗೊತ್ತುಂಟ ಗೈಸ್, ನಾವು ಫೈನಲಿ ಲೊಕೇಶನ್ ರೀಚ್ ಆಗಿದ್ವಿ. ಈ ತಲೆನೋವಿತ್ತು ಅಂದ್ರೆ ಅರ್ಧಕ್ಕರ್ಧ ಕೆಲಸ ಮಾಡಕ್ಕೆ ಮನ್ಸು ಬರಲ್ಲ. ಇವಾಗ ಫೈನಲಿ ನಾನು ಮತ್ತೆ ನಮ್ಮ ಮದರ್ ಇಂಡಿಯಾ ಝೂಡಿಯೋಗೆ ಬಂದಿರೋದು ಬಟ್ಟೆ ತಗೊಳ್ಳೋದಕ್ಕೆ. ಆ್ಯಂಡ್ ಹೇಳ್ದಂಗೆ ಈ ತಲೆನೋವು ಬಂತು ಅಂದರೆ ಅರ್ಧಕ್ಕರ್ಧ ಕೆಲಸ ಮಾಡೋಕ್ಕೆ ಮನ್ಸು ಬರಲ್ಲ. ಇದು ಹೋದ್ರೆ ಮಾತ್ರ ಏನೋ ಒಂದು ಆಕ್ಟಿವ್ ಆಗಿರ್ಬೋದು, ಫುಲ್ ಆಕ್ಟಿವ್ ಆಗಿರ್ಬೋದು, ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಎಂತ ಗೊತ್ತುಂಟ ಗೈಸ್, ಲೈಕ್ ಏನ್ ಗೊತ್ತಾ, ನಾವು ಅಲ್ಲಿಗೆ ಹೋದ್ಮೇಲೆ ನಾವು ಅದನ್ನ ತಗೋತಿರೋ ಟೈಮಲ್ಲಿ ಲೈಕ್ ನನಗೆ ಮಾತ್ರ ಬಟ್ಟೆ ತಗೋತೀವಿ, ನಿಮಗೆ ನೀವು ಮಾತ್ರ ಟಾಪ್ ತಗೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಅದೇ ನಿಮಗೆ ತಗೋತ ಅದೇ. ಸ್ಟುಡಿಯೋಲಿ ನಾವು ಆಲ್ಮೋಸ್ಟ್ ಇಲ್ಲಿ ನಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಇಲ್ಲ ಆಲ್ಮೋಸ್ಟ್ ಒಂದು 14 to 15K ಏನೋ ಬಿಲ್ ಮಾಡಿದ್ವಿ. ಅವತ್ತೇ ಫಸ್ಟ್ ಟೈಮು. ಅದು ಓವರ್ ಆಲ್ 25 ವರ್ಷದಲ್ಲಿ ಇವರು 15,000 ಏನೋ ಒಂದು ಬಟ್ಟೆ ಖರ್ಚು ಮಾಡಿದ್ದು. ಈಗ ನಮ್ಮ ಹುಡುಗರ ಸೆಕ್ಷನ್ಗೆ ಬಂದ್ವಿ. ಹುಡುಗರ ಸೆಷನಿಗೆ ಇಲ್ಲಿ ನಾನು ಅಷ್ಟೇ ಸುಮಾರು ಒಂದು 3-4 ತಿಂಗಳಾಗಿರ್ಬೇಕಿಲ್ಲ, 5 ತಿಂಗಳಾಗಿರ್ಬೇಕು ನಾನು ಬಂದು. ಗೈಸ್ ಎಂತ ಗೊತ್ತುಂಟ, ಈಗ ಇನ್ನೊಂದು ಮೋಟಿವೇಶನ್ ಕೊಡ್ಲಾ. ಸೊ ವೆನ್ ಯು ಕಮ್ ಅಂದರೆ ನೀವೊಂದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಮುಂಚೆ ಎಲ್ಲ ನಾವೊಂದು ಬಟ್ಟೆ ಅಂಗಡಿಗೆ ಹೋದಾಗ ರೇಟ್ ನೋಡ್ತಿದ್ವಿ, ಎಷ್ಟಿದೆ ರೇಟ್ ಇದು ಅಂತ. ರೇಟ್ ನೋಡ್ಬಿಟ್ಟು ನಾವು ಬಟ್ಟೆ ತಗೋತಿದ್ವಿ. ಬಟ್ ಒನ್ ಫೈನ್ ಡೇ ಯಾವಾಗ ನೀವು ರೇಟ್ ನೋಡ್ದಲ್ಲೇ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ತೊಗೊಂಡು ಹೋಗ್ತಿರಲ್ಲ, ಅವತ್ತಿನ ದಿನ ನಿಮ್ಗೆ ಒಂಚೂರು ಪ್ರೌಡ್ ಫೀಲ್ ಆಗುತ್ತೆ. ಹಿಂಗೆ ಹೋಗ್ತೀವ, ಸೊ ನಮ್ಮ ಕಣ್ಣಿಗೆ ಇದು ಕಾಣಿಸ್ತು ಅಂದರೆ ಓಕೆ ಇಷ್ಟ ಆಯ್ತಾ ತಗೋಬೇಕು, ರೇಟ್ ನೋಡಬಾರ್ದು. ಅಂದರೆ ಇದು ಮುಂಚೆ ಎಲ್ಲ ನಾನು ರೇಟ್ ನೋಡ್ಬಿಟ್ಟು ತಗೋತಿದ್ದೆ. ಬಟ್ ಇವಾಗ
ನನಗೆ ಅನಿಸಿದ್ದು ಒಂದು ಕ್ಷಣಕ್ಕೆ ನಾನು ತಗೋತಿರೋ ಟೈಮಲ್ಲಿ ಅನಿಸಿದ್ನ ಹೇಳ್ಕೊಂಡೆ. ಅಲ್ಲಿವರೆಗೂ ಕೂಡ ನೀವು ಕಷ್ಟಪಟ್ಟು ವರ್ಕ್ ಮಾಡಬೇಕು. ಯಾವುದೇ ಫೀಲ್ಡ್ ಆಗಿರ್ಬೋದು, ನನ್ನ ಫೀಲ್ಡ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಫೀಲ್ಡ್ ಆಗಿರ್ಬೋದು, ಯಾವುದಾಗಿದ್ರು ಅಷ್ಟೇ ಕಷ್ಟಪಟ್ಟು ಮಾಡಿ ಈ ಒಂದು ಇದನ್ನು ಮಾಡ್ತಿರೋ ಟೈಮಲ್ಲಿ ನಿಮ್ಗೊಂದು ಒಳ್ಳೆ ಫೀಲ್ ಬರುತ್ತೆ ಒಳಗಡೆ. ಆ ಫೀಲು ಸಕ್ಕತ್ತಾಗಿರುತ್ತೆ. ನನ್ನ ಮಾತನ್ನ ಕೇಳಿ, ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಸ್ಕರ ಬ್ಯಾಗ್ ತಂದು ಕೊಟ್ಟರು ಅಲ್ಲಿ ಅವರು. ಸೊ ಕ್ಯೂಟ್. ನಾನು ಕೈಲಿ ಹಿಡ್ಕೊಂಡಿದ್ನ, ಅವರೇ ಬ್ಯಾಗ್ ತಂದು ಕೊಟ್ಟರು, ಖುಷಿ ಆಯಿತು. ಇಷ್ಟೊಂದೆಲ್ಲ ತಗೊಂಡಿದ್ದೀನಿ. ಇವಾಗ ಇದನ್ನು ಇಷ್ಟು ಟ್ರಯಲ್ ಮಾಡಬೇಕು. ಭಾರ ಇದೆ. ನಾನು ಕೈಲಿ ಹಿಡ್ಕೊಂಡಿದ್ದಾಗಲೇ ಒಂದು ಸ್ವಲ್ಪ ಫ್ರೀ ಆಗಿತ್ತು. ಈ ಬ್ಯಾಗ್ ಯಾವಾಗ ಹಾಕೊಂಡು ಫುಲ್ಲು ಭಾರ ಆಗ್ಬಿಡ್ತು. ಫೈನಲಿ ಇಷ್ಟೆಲ್ಲ ಇಷ್ಟ ಆಗಿದೆ. ಆ್ಯಂಡ್ ಇವಾಗ ಈ ಬ್ಯಾಗ್ನ ಬಿಲ್ ಹಾಕ್ಸೋ ಸಮಯ. ಇದಕ್ಕೂ ಮುಂಚೆ ನಮ್ಮಮ್ಮ ಎಷ್ಟು ಬಿಲ್ ಹಾಕ್ಸೋರೆ ಅಥವಾ ನಮ್ಮಮ್ಮ ಎಷ್ಟು ಟಾಪ್ ತೊಗೊಂಡವ್ರೆ ಅಂತ ಇಂಪಾರ್ಟೆಂಟು. ಕೆಳಗಡೆ ಹೋಗೋಣ ಬನ್ನಿ ಇವಾಗ. ಗೈಸ್, ನಮ್ಮಮ್ಮ ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಫಸ್ಟ್ ಫ್ಲೋರಲ್ಲಿ. ಮೇ ಬಿ ಕೆಳಗೆ ಹೋಗ್ಬಿಟ್ರು ಅನ್ಸುತ್ತೆ ಗ್ರೌಂಡ್ ಫ್ಲೋರಿಗೆ. ಬನ್ನಿ ಹೋಗುವ ಗ್ರೌಂಡ್ ಫ್ಲೋರಿಗೆ. ಗ್ರೌಂಡ್ ಫ್ಲೋರಲ್ಲೂ ನಮ್ಮಮ್ಮ ಇಲ್ಲ. ಅದು ಎಲ್ಲೋದ್ರು ನಮ್ಮಮ್ಮ. ಈಗ ನಾನು ನಮ್ಮ ಅಮ್ಮ ನೋಡ್ಕೊಂಡು ಹೋಗ್ಬೇಕು ಇವಾಗ. ನಾನು ನಮ್ಮಮ್ಮ ಫಸ್ಟ್ ಫ್ಲೋರಲ್ಲಿ ಅಂತ ಇರೋದು, ಅದಕ್ಕೆ ವಾಪಸ್ಸು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ನಮ್ಮಮ್ಮಂಗೂ ಇದನ್ನು ತೋರಿಸ್ಬಿಟ್ಟು ಅಪ್ರೂವಲ್ ತಗೊಂಡು ಆಮೇಲೆ ಮುಂದಿನ ಮಾತಿನ ಕತೆಗೆ ಹೋಗ್ಬೇಕು. ಇಲ್ಲಾಂದರೆ ಬೈತಾರೆ ನಮ್ಮಮ್ಮ, ಬೈಸ್ಕೋಬೇಕಲ್ಲ. ಎಲ್ಲೋದ್ರಪ್ಪ ನಮ್ಮಮ್ಮ? ನಮ್ಮಮ್ಮ ಕಾಣೋವಲ್ತ್ರಿ. ಅಮ್ಮ ನಾ ಎಲ್ಲಿ ಹೋಗಿದ್ದಮ್ಮ? ಓ ಹಾಯ್, ಚೆನ್ನಾಗಿದ್ರಾ? ನಾನು ಸೂಪರ್. ಅಮ್ಮ ಎಲ್ಲಮ್ಮ ಕಳೆದೋಗಿದ್ದೆ? ಅಮ್ಮ ಹೊಡಿತೀನಮ್ಮ, ಅಮ್ಮ ಹೊಡಿತೀನಮ್ಮ. ಅಲ್ಲ ರೀ, ಅವಾಗಿಂದ ಏನು ಮಾಡ್ತಿದ್ರಿ? ಈಗ ಬಂದು ಹುಡುಕ್ತವ್ರಪ್ಪ. ನಾನೇ ಒಂದು 8 ತಗೊಂಡಾಗಿದೆ. ನಮ್ಮಮ್ಮ ಈಗ ಸರ್ಚ್ ಮಾಡ್ತವ್ರೆ. ಎಷ್ಟು ತಗೊಂಡ್ರಿ? ಎರಡೇ. ಸರಿ, ಮತ್ತೆ ಎರಡೇ ಎಲ್ಲಿ ತೋರ್ಸು. ಅಮ್ಮ ನಂದೇ ಜಾಸ್ತಿ ಆಗೈತಮ್ಮ. ನೀನು ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗಲೇ ಒಂದು ರೌಂಡು ಮಳೆ ಬಂದು ಹೋಗಿದೆ. ಈಗ ಲೈಟಾಗಿ ಅನೀತಿದೆ. ಅದಕ್ಕೆ ನಾನು ಕಾರ್ ತಗೊಬಂದಿದ್ದು. ನಂದಿಷ್ಟು, ಅಮ್ಮಂದಿಷ್ಟು ಜಾಸ್ತಿ, ನಮ್ಮ ಅಮ್ಮದೇ. ಕರೆಕ್ಟ್ ಆಯ್ತು, ಚೆನ್ನಾಗೈತೆ. ಇಲ್ಲ ಮಾತಾಡ್ತೀನಿ, ಚೆನ್ನಾಗೈತೆ. ತಂದಿರೋವೆಲ್ಲ ಸಖತ್ತಾಯ್ತು. ಗೈಸ್, ನಾನು ಇನ್ನೂ ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ತಲೆನೋವ್ತಿರೋದು. ಸೊ ಇದನ್ನ ಮುಗಿಸ್ಕೊಂಡು ಫಸ್ಟ್ ತಿನ್ಕೊಂಡು ಏನಾದ್ರು ಹೋಗ್ಬೇಕು, ಇಲ್ಲಾಂದ್ರೆ ಆಗಲ್ಲ ನನ್ನ ಕೈಲಿ. ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಚೆನ್ನಾಯ್ತು ಪುಲ್ಲವರು. ಇಲ್ಲಮ್ಮ, ಅದು ಬೇರೆ ಕಲರು ಹಾಕತ್ತೀನಿ ಮಾ. ಬ್ಲ್ಯಾಕ್ ಕಲರು ಇದು ಪ್ಯಾಂಟ್. ಇದು ಸಖತ್ತಾಗಿದೆ, ಸಿಲ್ವರು. ಪರ್ಫೆಕ್ಟ್ ಪ್ಯಾಂಟು ಅದು. ಇದು ಟೀ ಶರ್ಟ್ ಮಾ. ಎಲ್ಲನೂ ಹಾಕ್ತಿ, ಸಕ್ಕತ್ತಾಗಿದೆ. ಈ ಸಂತು ಇಂತೂ ತಗೊಂಡು ವಾಪಸ್ ಆಚೆ ಬಂದ್ವಿ. ಇವಾಗ ಇಲ್ಲಿ ನೋಡಿ 3 ಬ್ಯಾಗ್ ಇದೆ. 3 ಬ್ಯಾಗಲ್ಲಿ ಹಾಕಿರೋ ಬಿಲ್ ನೋಡಿ ನಮ್ಮಮ್ಮ ಸಾಕು. ನಂದೇನಿಲ್ಲ, ನಮ್ಮಮ್ಮನ ಒಂಚೂರು ಜಾಸ್ತಿ ಆಯಿತು. ನನ್ನೊಂದು 80%, ನಮ್ಮಮ್ಮ 20%, ನಂದೊಂದು 80% ಅಷ್ಟೇ. ಇಬ್ರದ್ದು ಸೇರಿದ್ರೆ 100%. ಫೈನಲಿ ಇವಾಗ ನಾವು ಹೋಗ್ತಿರೋದು ವಾಪಸ್ ಮನೆಗೆ ಹೋಗ್ಬೇಕಿತ್ತು. ಬಟ್ ಹೋಗ್ತಾ ದಾರಿಲಿ ಡಿಮಾರ್ಟ್ಗೆ ಹೋಗಿ ಮಡಿಕೇರಿಗೆ ಛತ್ರಿ ಎಲ್ಲ ಬೇಕು ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಛತ್ರಿ ಪರ್ಚೇಸು ಮತ್ತೆ ನಮ್ಮ ಅಮ್ಮಗೆ ಸ್ವೆಟರು ಅದು ಇದೆಲ್ಲ ಬೇಕಲ್ಲ ಟ್ರಿಪ್ಗೆ, ಅದಕ್ಕೋಸ್ಕರ ತಗೊಂಬರೋಣ ಅಂತ ಡಿಮಾರ್ಟ್ಗೆ ಹೋಗ್ತಿರೋದು. ಹೋಗ್ತಾ ದಾರಿಲಿ ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಟಕ್ ಅಂತ ಫಸ್ಟ್ ಊಟ ಮಾಡಬೇಕು. ಈ ತಲೆನೋವು ಬಂದ್ರೆ ಅರ್ಧ ದಿನ ಕೆಲಸ ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡೋಕ್ಕಾಗಲ್ಲ. ಎಷ್ಟು ನೋವುತ್ತೆ ಗೊತ್ತಾ? ವಿ ಕಾಂಟ್ ಕಂಟ್ರೋಲ್ ಎನಿ ಹೆಡ್ಏಕ್ ಆಫ್ ಹ್ಯೂಮನ್ ಬಾಡಿ. ಗೈಸ್, ಡಿಮಾರ್ಟ್ಗೆ ಹೋಗೋಣ ಅಂತ ಅನ್ಕೊಂಡೆ, ಬಟ್ ಡಿಮಾರ್ಟ್ಗೆ ಹೋಗ್ತಿಲ್ಲ. ಸಖತ್ತು ತಲೆನೋವು ಇರೋದ್ರಿಂದ ಮನೆಗೆ ಹೋಗಿ ಫಸ್ಟ್ ಊಟ ತಿಂದ್ಬಿಡ್ತೀನಿ. ದೆನ್ ಚಿರು ನನಗೋಸ್ಕರ ವೆಯ್ಟ್ ಮಾಡ್ತಾನೆ. ನಾನು ಅವ್ನಿಗೆ ಹೇಳಿದ್ದೀನಿ ಕಟಿಂಗ್ ಹೋಗೋಣ ಅಂತ. ಅದಕ್ಕೆ ನಾವಿಬ್ರು ಕಟಿಂಗ್ ಹೋಗ್ಬೇಕು ಇವಾಗ. ಅಮ್ಮ ಮನೆ ಏನು ಇದನ್ನೆಲ್ಲ ಐಟಮ್ನೆಲ್ಲ ಬಾಕ್ಸ್ ಬೇಡಮ್ಮ. ಅವನ್ ಚಿರು 5:30 ಟ್ಯೂಷನ್ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಲೇಟ್ ಮಾಡೋದು ಬೇಡ ಆಮೇಲೆ. ಅದಕ್ಕೆ ನಮ್ಮಮ್ಮ ಈ ಐಟಮ್ ಪರವಾಗಿಲ್ಲ, ಈ ಐಟಮ್ನೆಲ್ಲ ತಗೊಂಡು ಮನೆ ಹೋಗ್ತಾರೆ. ನಾನು ಅಲ್ಲೇ ಬೇಕ್ರಿಯಲ್ಲಿ ಒಂದು ಎಗ್ ಪಪ್ಸ್ ತಿನ್ಕೋತೀನಿ. ಅಷ್ಟರಲ್ಲಿ ಚಿರು ಕೆಳಗಡೆ ಬರ್ತಾನೆ ಅಷ್ಟೇ. ಯಾಕಂದ್ರೆ ಒಂದ್ ಸ್ವಲ್ಪ ಹೊಟ್ಟೆಗೆ ಹೋದ್ರೆ ಇಲ್ಲಿಂದ ನರ್ವ್ಸ್ ಮೇಲಿಕ್ ಹೋಗಿ ಒಂದ್ ಸ್ವಲ್ಪ ಹಿಂಗೆ ತಲೆಗಿಲಿ ಆಡ್ಬಿಟ್ಟು ಓಕೆ ಹಿಂಗೆ ಇಲ್ಲಿಂದ ಇಲ್ಲಿ ಹೋಗಿ ನರ್ವ್ಸ್ ಅಲ್ಲಿ ತಲೆಗಳನ್ನ ಹಿಂಗೆ ಅನ್ಬಿಟ್ಟು ಅವಾಗ ಹೆಡ್ಡೇಕೆಲ್ಲ ಕಂಪ್ಲೀಟ್ ಆಗಿ ಹೋಗ್ಸ್ಬಿಡುತ್ತೆ. ಫೈನಲಿ ಎಗ್ ಪಪ್ಸ್ ಹೊಟ್ಟೆಗೆ ಬಿತ್ತು ಅಂದ್ರೆ ಫುಲ್ ತಂಪು, ತಲೆನೋವೆಲ್ಲ ಹೊಂಟೋಗ್ಬಿಡುದು ಅನ್ಕೊಡಿ. ಚಪ್ರಿ ಎಷ್ಟೋ ತುಂಡ ಮಾಡ್ಸಿರೋದು ನೋಡಲಿ. ಅಲ್ಲಿಂದ ಒಂಚೂರು ಹೈಟ್ ಆಗಿರೋದು ನೋಡಿ. ಹೈಟ್ ಅಲ್ಲ ಬಾಮಗ,
ತುಂಡ ಮಾಡಿಸ್ಬಿಟ್ಟು ಫುಲ್ ಪೆನ್ಸಿಲ್ ಕಟ್ತಾರ ಹೊಲ್ದ್ಬಿಟ್ಟು ಯಾವಾಗ ಯಾವಾಗ ತಗೊಂಡಿದ್ ನಾನು ಲಾಕ್ಡೌನ್ ತಗೊಂಡಿರೋದು ಇವೆಲ್ಲ. ಹಲೋ ನಿನ್ನೆ ನಾನೇ ಕೊಡ್ಸಿದ್ದು ಇದನ್ನ ಆಗ್ಲೇ ಹೊಲ್ಸ್ಕೊಂಡ್ಬಿಟ್ಟವನೆ. ಹೊಲ್ಸಿರೋದೇ ಇಲ್ಲ ಇದು. ಅವನು ಒಂದು ಥಮ್ಸಪ್ ಕುಡಿತವನೆ. ರಿಸಲ್ಟ್ ಡೇಟ್ ಅನೌನ್ಸ್ ಆಯ್ತಂತೆ, ಬಟ್ ಹೇಳ್ತಿಲ್ವಂತೆ. ನೀವು ಅಮ್ಮನ್ ಕೇಳ್ಕೊತೀನಿ ನನಗೆ ಪಕ್ಕ ಮಿಡ್ ಟರ್ಮ್ ರಿಸಲ್ಟ್ ನೋಡಿದ ತಕ್ಷಣ ಹಂಗೆ ಶಾಕ್ ಆಗ್ಬಿಡ್ಬೇಕು ಎಲ್ರು ಒಂದು ಕ್ಷಣಕ್ಕೆ. ಎಸ್ ಸಬ್ಜೆಕ್ಟ್ ನಾನು ಮತ್ತೆ ಚಿರು ಇಬ್ರು ಕಟಿಂಗ್ ಹೋಗ್ತಾ ಇದೀವಿ. ಯಾಕಂಗ್ ಕುಡಿತಾನೆ. ಗೈಸ್ ನಾನು ಮತ್ತೆ ಚಿರು ಇವಾಗ ಕಟಿಂಗ್ ಶಾಪ್ ಹೋಗ್ತಿರೋದು. ಬಿಕಾಸ್ ನಾನು ಹೋಗ್ತಿರೋ ಕಟಿಂಗ್ ಶಾಪ್ ಅಲ್ಲಿ ಮೆಂಬರ್ಶಿಪ್ ಕಾರ್ಡ್ ಇದೆ. ಸೊ ಇಬ್ರು ಒಟ್ಟಿಗೆ ಮಾಡ್ಸ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಣ್ಣ ಟಕ್ ಅಂತ ಇವತ್ತೇ ಪ್ಲಾನ್ ಮಾಡ್ಕೊಂಡು ಇವತ್ತೇ ಬರ್ತಿರೋದು. ಮೊನ್ನೆ ತಾನೇ ಮಾಡ್ಸೋ ನೀ ಮತ್ತೆ ಕಟಿಂಗ್ ಅಂತ. ನನ್ ಗಡ್ಡ ಬೆಳಿತಿರುತ್ತಪ್ಪ, ನಾನು ಮಾಡಿಸ್ಬೇಕು. ನಿನ್ ಗಡ್ಡ ದೋಸು ಲೆಟ್ಸ್ ಗೋ ಗೈಸ್, ಹೋಗುವ. ಫೈನಲಿ ನಮ್ಮ ಕೂದಲನ್ನ ಎತ್ತರ್ಸಕ್ ಬಂದಿವಿ ಇವಾಗ. ಇಂಥ ಶೋಕಿ ಒಂದು ಶೋಕಿಗೆ ಶೋಕಿ ಬಲ ಸ್ಟೈ ರಿಯಾಲಿಟಿ ಬೈಲಲ್ಲ ಐತ ಅದರಲ್ಲಿ ಖಾಲಿ ಡಬ್ಬ भाई उसका पूरा टकला कर दो भाई. ಗೈಸ್ ನನ್ನ ಹೇರ್ ಕಟ್ ಮುಗೀತು, ಅಣ್ಣಂದು ಮುಗೀತು. ಇವನು ಏನು ಹೇರ್ ಕಟ್ ಮಾಡಿಸ್ತಾನೆ ನನಗಂತೂ ಗೊತ್ತಿಲ್ಲ. ಜಸ್ಟ್ 5 minutes ಝುಯಿಂಗ್ 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 ಅದು ಮುಗ್ದೇ ಹೋಯ್ತು. ಅಣ್ಣ ಈಗ ಕರಿತು ನನ್ನ ಶಾಕು. ನಾನು ನೋಡಿ ಅವ್ನು ಮಾಡ್ಸಿರೋದು ಇದೊಂದು ಶೇಪ್ ಅಷ್ಟೇ. ಇದು ಮಾಡಿಸ್ದೆ, ಅದು ಬಿಟ್ರೆ ಏನು ಮಾಡ್ಸಿಲ್ಲ. ಅಯ್ಯೋ ದೇವ್ರೇ, ಅದಕ್ಕೆ ಅವ್ರ ಅಮ್ಮ ಬೈಯೋದು. ಗೈಸ್ ಇವನು ಖಾಲಿ ಥಮ್ಸಪ್ನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಬಿಲ್ಡಪ್ ತಗೋತಾನೆ. ಆ ಖಾಲಿ ಥಮ್ಸಪ್ ಹಿಡ್ಕೊಂಡಿರೋದೇನಕ್ಕಂದ್ರೆ ಹೋಗ್ಬಿಟ್ಟು ಚೋಟಾ ಮರಿಗೆ ತೋರ್ಸಕ್ಕೆ. ಬುಜ್ಜಿಗೆ ಹೋಗ್ಬಿಟ್ಟು ಬುಜ್ಜಿಗೆ ಹೋಗ್ಬಿಟ್ಟು ಹಂಗ್ಸದ್ ನೋಡಿ ಇಲ್ಲಿ ಥಮ್ಸಪ್ ಕುಡ್ದೆ ಅಂತ. ಅದೇ ಮಾಡೋದು ಇವ್ನ ಕೆಲಸ. ಹಾಯ್, ವಾಪಸ್ ಮನೆಗೆ ಬಂದೆ ಆ್ಯಂಡ್ ಲಿಟ್ರಲಿ ಈ ತಲೆನೋವಿಂದ ಏನು ಮಾಡೋಕ್ಕಾಗ್ತಿಲ್ಲ. ಫೈನಲಿ ನಮ್ಮಮ್ಮ ನನಗೆ ಶುಂಠಿ ಟೀ ಮಾಡಿಕೊಟ್ಟವ್ರೆ. ತಲೆನೋವು ಇರೋದ್ರಿಂದ ನಾನಂತೂ ಕಣ್ಬಿಡೋಕ್ಕೆ ಆಗ್ತಿಲ್ಲ ಗೊತ್ತಾ, ಅಷ್ಟು ತಲೆನೋವು. ಹೇಳ್ಕೋಬೇಕಲ್ಲ ಇವತ್ತಿನ ಕತೆ ಏನಿದೆ ಅಂತ. ನೋಡು ಹಿಂಗೆ ಇವನ್ಗೆ ಯಾಕೆ ತಲೆನೋವು ಬರುತ್ತೆ ಅಂದ್ರೆ, ಇವರು ಮನೇಲಿ ಇವ್ರ ಅಪ್ಪನ ಮನೆ ಎಲ್ಲಾರ್ಗು ತಲೆನೋವು ಫ್ಯಾಮಿಲಿ. ಇವ್ರಂತೂ ನನಗೆ ಇವನೊಬ್ಬನಿಗೆ ಬರಲ್ಲ ಅಂದ್ರೆ ಇವನ್ಗೂ ಕೂಡ ಬಂದ್ಬಿಡ್ತು. ಅದೇ ನಂಗೆ ಬೇಜಾರು. ಈ ತಲೆನೋವು ಬರೋದಕ್ಕೆ ಮೇನ್ ರೀಸನ್ನೇ ಈ ಚೋಟಾ ಮರಿ. ನನಗೆ ತಲೆ ತಿಂದಾಕ್ಬಿಟ್ಟಿದ್ಲು. ಅದಕ್ಕೆ ಒಟ್ನಲ್ಲಿ ನನ್ನ ತಲೆ ತಿಂತಾಳೆ. ಈಗ ಅವಳೇ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿದ್ಲು, ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಇದೊಂಚೂರು ಕುಡಿದು ಮತ್ತೆ ಹೆಡ್ ಮಸಾಜ್ ಮಾಡಿಸ್ಕೊಂಡ್ಬಿಟ್ರೆ ನೆಮ್ಮದಿ. ಅಕ್ಕ ಒಂದು ವಿಷಯ ಅಂತ ಗೊತ್ತಾ, ನಿಮ್ಮ ಮಗ ಸಾಕಾದ ಕಟಿಂಗ್ ಮಾಡಿಸ್ತಾನಕ್ಕ, ಸಾಕಾದ ಮಾಡಿಸ್ತಾನೆ. ನನ್ಗೆ ಇನ್ನು ಈ ಕಡೆ ಇನ್ನೂ ಕುಯ್ದೇ ಇರಲ್ಲ ಅಷ್ಟಾಗ್ಲಾಲೆ ಅಣ್ಣ ಕಟಿಂಗ್ ಮುಗಿತಣ ಅಂತ ಬಂದ. ಅಯ್ಯೋ 160 ರೂಪಾಯಿ 5 ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಿಮಿಷ. ನಂದು ಈ ಕಡೆ ತಿರುಗಿಸಿ ಈ ಕಡೆ ಬರೋಷ್ಟಲ್ಲಿ ಅಣ್ಣ ಹಿಂದೆ ಬಂದ. ಅಣ್ಣ ನಂದು ಆಯ್ತಣ್ಣ ಹಿಂಗಂತೂ ನಿಂಗೆ ಹೋಯ್ತಾ 160 ರೂಪಾಯಿ ಡಮಾರ್. ಮುಂದೆ ನೆಕ್ಸ್ಟ್ ಹೋಯ್ತಾ ಮಮ್ಮಿ 300 ರೂಪಾಯಿ ಆಗುತ್ತೆ. 2 ನಿಮಿಷಕ್ಕೆ 300 ರೂಪಾಯಿ ಕಟಿಂಗ್. ಗೈಸ್ ಟೈಮ್ ಬಂದ್ಬಿಟ್ಟು 9 ಗಂಟೆ. ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ನಮ್ಮ ಚೋಟಾ ಮರಿ ಹೆಡ್ ಮಸಾಜ್ ಮಾಡಿದ್ಲು, ಆಮೇಲೆ ಐಬ್ರೋನಿಂಗ್ ಎಲ್ಲ ಮಾಡಿದ್ಲು, ದೆನ್ ನೀಟಾಗಿ ಮಸಾಜ್ ಮಾಡಿದ್ಲು. ಒಂದು ಸ್ವಲ್ಪ ಕಮ್ಮಿ ಆಯಿತು, ಖುಷಿ ಆಯ್ತೈತಿ. ಈಗ ಒಂದು ಸ್ವಲ್ಪ ಏನು ಹೇಳಿ ತಲೆನೋವು ಮಾತ್ರ ಬಸ್ಕೋಬೇಡಿ. ತಲೆನೋವು ಬಂತು ಅಂದರೆ ಅರ್ಧ ದಿನ ಒಂಚೂರು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಈಗ 100%ಅಲ್ಲಿ 70% ನಂಗೆ ತಲೆನೋವು ಕಮ್ಮಿ ಆಗೈತೆ, 30% ಒಂದು ಬಾಕಿ ಓಡಾಡ್ತೈತೆ ಅಷ್ಟೇ. ಅದೊಂಚೂರು ಕಮ್ಮಿ ಆಗ್ಬಿಟ್ರಂತೂ ಫುಲ್ ಆಕ್ಟಿವ್. ತಲೆನೋವು ಇತ್ತು ಅಂದರೆ ಏನು ಮಾಡೋಕ್ಕೂ ಮನ್ಸು ಬರಲ್ಲ. ಅದೊಂದು ರಿಯಲೈಸ್ ಆಗ್ತಿದೆ. ಇವತ್ತಿನ ಕತೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಆ್ಯಂಡ್ ಹೆಲ್ತ್ ಇಶ್ಯೂಸ್ ಇದ್ದಿದ್ದು. ಶಾಪಿಂಗ್ ಏನಕ್ಕೆ ಮಾಡಿದೆ ಅಂದರೆ ಟ್ರಿಪ್ ಹೋಗ್ತಾ ಇದೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ನಾಳೆ ಸಿಕ್ಕಾಪಟ್ಟೆ ಖುಷಿ ಆಗೋ ದಿನ. ಈ ಸ್ವಲ್ಪ ಪ್ರೌಡ್ ಫೀಲ್ ಆಗೋ ದಿನ ನಾಳೆ. ಏನು ಇರುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ನಾನು ಕೂಡ ನಾಳೆ ಒಂದು ವ್ಲಾಗ್ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋ ದಿನ ನಾಳೆ. ನಿಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಟ್ರಿಪ್ಪದೆಲ್ಲ
ಹೋಗ್ತಾ ಗೊತ್ತಾಗುತ್ತೆ. ಎಸ್, ಅಂಡ್ ಇವತ್ತಿನ ಕತೆ ಇಷ್ಟ ಐತೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ವಿಡಿಯೋ ಚಿಕ್ಕದಾಗಿದ್ರು ಸ್ವಲ್ಪ ಆತೈತ ಏನೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬೇಜಾನು ಕ್ಷಮಿಸ್ಬಿಡಿ, ಜಾಸ್ತಿ ಮಿನಿಟ್ ಬಂದಿಲ್ಲ ಅಂದ್ರೆ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬಾಯ್ ಗೈಸ್. ಕರೆಕ್ಟು, ನಾನು ನಿಮಗೆ 3 ಮೋಟಿವೇಶನ್ ಕೊಟ್ಟಿದ್ದೀನಿ. 4ನೇ ಒಂದು ಮೋಟಿವೇಶನ್ ಕೊಡ್ಲಾ? 4ನೇ ಒಂದು ಮೋಟಿವೇಶನ್ ಕೊಡ್ತೀನಿ ನೋಡಿ. 1 year ಬ್ಯಾಕ್, 1.5 year ಬ್ಯಾಕ್ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಕ್ಲೋಸೆಸ್ಟ್ ಆಗಿರ್ಬೋದು, ಅಥವಾ ನಮ್ಮಪ್ಪ ಇರೋರು ಕ್ಲೋಸೆಸ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ವಿಡಿಯೋಯಿಂದ ಈ ವಿಡಿಯೋ ಏನಕ್ಕೆ ಮಾಡ್ತಾನೆ, ಓದೋಕೆ ಹೇಳು, ಜಾಬ್ಗೆ ಹೋಗಕ್ಕೆ ಹೇಳು, ಅದರಿಂದ ಏನೂ ಇಲ್ಲ, ಅದರಿಂದ ಎಂಥದ್ದು ಇಲ್ಲ, ಹೋಗಕ್ಕೆ ಹೇಳು, ಆಮೇಲೆ ಫಸ್ಟ್ ಕೆಲ್ಸಕ್ಕೆ ಹೋಗಕ್ಕೆ ಹೇಳು, ಇದೆಲ್ಲ ಆಮೇಲೆ, ಫಸ್ಟ್ ಕೆಲಸನೇ ಇಂಪಾರ್ಟೆಂಟು ಅಂತಿದ್ದವರು ಇವಾಗ ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹೀಗೆ ಮಾಡ್ತಿರ್ಲಿ, ಆಲ್ಮೋಸ್ಟ್ ಎಲ್ಲೇ ಹೋದ್ರು ಕೂಡ ನಾನು ಬರ್ತೀನಿ ಅಂತ ಹೇಳೋರು ಇವೆಲ್ಲ ನೋಡ್ತಿದ್ರೆ ಒಂದ್ ಕಡೆ ಖುಷಿ ಆಗುತ್ತೆ. ಅಂಡ್ ಇನ್ನೊಂದು, ನಮ್ಮ ಅಮ್ಮಗೂ ಒಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಅದನ್ನ ನಮ್ಮ ಅಮ್ಮನ ಕೈಲಿ ಹೇಳಿಸ್ತೀನಿ ನಾನು. ವೇಟ್ ಒಂದ್ ನಿಮಿಷ. ನಮ್ಮ ಅಮ್ಮಂಗೆ ಒಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಒಂದು ಮೋಟಿವೇಶನ್ ನಮ್ಮ ಅಮ್ಮಯಿಂದ ಕೊಡ್ತಾರೆ ನೋಡಿ, ಯಾಕಂದ್ರೆ ನಮ್ಮ ಅಮ್ಮನೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗೈತೆ, ಸಿಕ್ಕಾಪಟ್ಟೆ ಅವರಿಗೆ ಹೆವಿ ಖುಷಿ ಆಗ್ಬಿಟ್ಟೈತೆ. ಅದು ಏನು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮನ್ನ ಎಷ್ಟೋ ಜನ ಮಾತಾಡಿಸ್ತಿರ್ನಿಲ್ಲ, ನಮಗೆ ಬೇಕಾದವ್ರು ಅಕ್ಕಪಕ್ಕದವ್ರು ನಮ್ಮನ್ನ ಮಾತೇ ಆಡಿಸ್ತಿರ್ನಿಲ್ಲ, ನಮ್ಮನ್ನ ನೋಡೋರು ಏನೋ ಒಂದು ರೀತಿಲಿ ಹೋಗ್ತಾ ಇದ್ರು. ಇವತ್ತೊಂದು ದಿನ ಅವರೇ ನಮ್ಮನ್ನ ಹುಡುಕ ಒಂದು ಕರೆದು ಮಾತಾಡಿಸ್ತವ್ರೆ ಅಂತ ಕರೆದು ಮಾತಾಡ್ಸಿದ್ರು. ನನಗೆ ತುಂಬ ಒಂಥರ ಶಾಕು ಆಯ್ತು, ಒಂಥರ ಒಳಗಡೆ ತುಂಬ ಖುಷಿನೂ ಆಯ್ತು. ಯಾಕೆಂದ್ರೆ ಇದೆಲ್ಲ ನನ್ನ ಮಗನಿಂದ ಆಗಿರೋದು. ಹೊರಗಡೆಯವರು ಚೆನ್ನಾಗಿ ಮಾತಾಡಿಸ್ತಾರೆ, ನನಗೆ ಅದೊಂದು ಸಾಕು, ನನಗಿನ್ನೇನು ಬೇಡ, ಅಷ್ಟು ಖುಷಿ. ಈ ಶಾಕು ನಮ್ಮ ಅಮ್ಮಂಗೆ ಒಬ್ರಿಗೆಲ್ಲ ಗೈಸ್, ನಮ್ಮ ಅಪ್ಪಂಗೂ ಆಗಿತ್ತು. ನಮ್ಮಪ್ಪ ಬಿಲ್ಲಿ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ ಅವರಿಗೆ. ಅವರು ಒಂದ್ ಕ್ಷಣಕ್ಕೆ ಗಾಬರಿ ಆಗ್ಬಿಟ್ಟವ್ರೆ. ಅಯ್ಯೋ ಆಗ ಹೆಂಗಿದ್ರು ಈಗ ಹೆಂಗವ್ರೆ ನಮ್ಮ ಅಪ್ಪನೇ ಒಂದ್ ಕ್ಷಣಕ್ಕೆ ಶಾಕ್ ಆದ್ರು ಗೊತ್ತಾ. ಐ ಫೀಲ್ ಸೋ ಪ್ರೌಡ್. ಇದು ನೆನೆಸ್ಕೊಡ್ತೀರ, ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ, ನೀವು ಕೊಡೋ ಪ್ರೀತಿಯಿಂದ, ನೀವು ತೋರಿಸಿರೋ ಪ್ರೀತಿಯಿಂದ, ನೀವು ಕೊಟ್ಟಿರೋ ಪ್ರೀತಿಯಿಂದ ಇಷ್ಟೆಲ್ಲ ಮಾಡೋಕ್ಕಾಗಿರೋದು ಬದಲಾವಣೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಎಲ್ಲರೂ ಹೇಳ್ತಿರ್ತಾರೆ, ದೊಡ್ಡವ್ರು ಎಲ್ಲರೂ ಹೇಳ್ತಿರ್ತಾರೆ, ನೀವು ಬೆಳೆದ್ರೇನೆ ನಿಮಗೆ ವ್ಯಾಲ್ಯೂ, ಬೆಳೆದಿಲ್ಲ ಅಂದ್ರೆ ಏನು ವ್ಯಾಲ್ಯೂ ಇಲ್ಲ ಅಂತ. ಬೆಳೆದ್ರೆ ಮಾತ್ರನೇ ವ್ಯಾಲ್ಯೂ. ನೀವು ಕೂಡ ಕಷ್ಟಪಟ್ಟು ನೀವೇನ್ ಅನ್ಕೋತಿರೋ, ನೀವೇನ್ ಸಾಧನೆ ಮಾಡ್ಬೇಕು ಅಂತ ಹೇಳ್ತಿರೋ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಿ. ಅಂಡ್ ಬೆಳೆದ್ಮೇಲೆ ಕೊಡೋ ವ್ಯಾಲ್ಯೂ, ರೆಸ್ಪೆಕ್ಟು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನನ್ನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನೀವೇನ್ ಆಗ್ಬೇಕು ಅಂತ ಇದ್ದೀರೋ ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಬಿಡಬೇಡಿ. ಯು ಕ್ಯಾನ್, ಯು ವಿಲ್ ಡೂ ಇಟ್. ಹಾರ್ಡ್ ವರ್ಕ್ ಗಿವ್ಸ್ ಸಕ್ಸಸ್ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಾಳೆ ಒಂದು ಖುಷಿಯಾಗಿರೋ ದಿನ, ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಗಿರೋ ದಿನ. ಕಾಯ್ತಾರಿ, ಸ್ಟೇ ಟ್ಯೂನ್ಡ್, ಬಾಯ್.